ಬಿಗ್ ಬಾಸ್ ಸೀಸನ್ 11 ಇದು ಇಷ್ಟೊತ್ತಿಗೆ ಮುಗಿಬೇಕಾಗಿತ್ತು. ಈಗಾಗಲೇ 98 ದಿನ ಆಯಿತು. ಆದರೆ ಇದುವರೆಗೆ ಮುಗಿದಿಲ್ಲ. ಯಾಕಂದರೆ ಅದರ ಟಿ ಆರ್ ಪಿ ರೇಟು ಭಾಳ ಹೆಚ್ಚಿದೆ, 19.9 ಸಮಥಿಂಗ್ ಇದೆ. ಹಾಗಾಗಿಬಿಟ್ಟು ಇದನ್ನು ಇನ್ನೂ 2 ವಾರಗಳ ಕಾಲ ಮುಂದೂಡಿದೆ, ಹೆಚ್ಚಿಗೆ ಮಾಡಿದ್ದಾರೆ 2 ವಾರಗಳ ಕಾಲ. ಅದಕ್ಕೋಸ್ಕರನೇ ನಡುವೆ ಫ್ಯಾಮಿಲಿ ರೌಂಡನ್ನು ತಂದಿದ್ದಾರೆ. ಹಾಗೂ ಏನು ನಡೀತಾ ಇದೆ ಅಂದರೆ ಜನವರಿ 26ಕ್ಕೆ ಈ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ನಡೆಸ್ತಾ ಇದ್ದಾರೆ. ಅದರಲ್ಲಿ ಕಳೆದ ಬಾರಿಯಂತೆ ಈ ಬಾರಿಯೂ 5 ಜನರನ್ನು ಕಳಿಸುವಂಥ ಒಂದು ರೂಢಿ ಸಂಪ್ರದಾಯ ಮಾಡಿಕೊಂಡಿದ್ದಾರೆ. ಕಳೆದ ಬಾರಿಯ ಸೀಸನ್ 112 ದಿನಗಳ ಕಾಲ ನಡೆದಿತ್ತು. ಆದರೆ ಇದಕ್ಕೆ 120 ದಿನಗಳ ಕಾಲ ನಡೆಸುವಂಥ ಯೋಜನೆ ಆಗಿದೆ ಬಿಗ್ ಬಾಸ್ ತಂಡದಿಂದ ಅನ್ನುವಂಥ ನ್ಯೂಸ್ ಬರ್ತಾ ಇದೆ. ಹಾಗೂ ಪ್ರಸ್ತುತ ಇರುವ 9 ಜನ ಕಂಟೆಸ್ಟೆಂಟ್ಗಳಲ್ಲಿ 5 ಜನ ಟಾಪ್ 5ಗೆ ಹೋಗ್ತಾರೆ ಫಿನಾಲಿಗೆ ಅನ್ನುವಂಥ ಮಾತಿದೆ. ಇದರಲ್ಲಿ ಟಾಪ್ 1 ಹನುಮಂತು ಲಮಾಣಿ ಇದ್ದಾರೆ, ಟಾಪ್ 2 ತ್ರಿವಿಕ್ರಮ್ ಇದ್ದಾರೆ, ಟಾಪ್ 3 ಉಗ್ರಂ ಮಂಜಣ್ಣವಿದ್ದಾರೆ, ಟಾಪ್ 4 ಭವ್ಯ ಗೌಡ ಇದ್ದಾರೆ, ಹಾಗೂ ಟಾಪ್ 5ನಲ್ಲಿ ರಜತ್ ಕಿಶನ್ ಅವರಿದ್ದಾರೆ. ಜನವರಿ 26ರಂದು ಗಣರಾಜ್ಯೋತ್ಸವ ಇರೋದರಿಂದ ಆ ದಿನಗಳಲ್ಲಿ ಹೆಚ್ಚಿನ ಜನ ನಮ್ಮ ಈ ಬಿಗ್ ಬಾಸ್ ಫಿನಾಲೆಯನ್ನು ನೋಡ್ತಾರೆ ಅನ್ನುವಂಥ ಭರವಸೆ ಇಟ್ಕೊಂಡು ಈ ನಿರ್ಧಾರವನ್ನು ಬಿಗ್ ಬಾಸ್ ತಂಡ ಹಾಗೂ ಕಲರ್ಸ್ ಕನ್ನಡ ತಂಡ ಮಾಡಿದೆ ಅಂಥೇಳಿ ಒಂದು ನ್ಯೂಸ್ ಬರ್ತಾ ಇದೆ. ಈ ಗ್ರ್ಯಾಂಡ್ ಫಿನಾಲೆಯಲ್ಲಿ ಆಡೋ 5 ಜನರಲ್ಲಿ 3 ಜನ ಟಾಪ್ 3ನಲ್ಲಿದ್ದಾರೆ. ಅದರಲ್ಲಿ ತ್ರಿವಿಕ್ರಮ್ ಅವರು ಮೊದಲನೇ ಸ್ಥಾನದಲ್ಲಿದ್ದು ಗ್ರ್ಯಾಂಡ್ ಫಿನಾಲೆಯನ್ನು ಗೆಲ್ತಾರೆ, ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಆಗ್ತಾರೆ ಅನ್ನುವಂಥ ಒಂದು ಮಾತಿದೆ. ಟಾಪ್ 2ನಲ್ಲಿ ರಜತ್ ಕಿಶನ್ ಅವರಿದ್ದಾರೆ, ಹಾಗೂ ಟಾಪ್ 3ನಲ್ಲಿ ಹನುಮಂತು ಲಮಾಣಿ ಅವರಿದ್ದಾರೆ. ಹೀಗಾಗಿ ಎಲ್ಲೋ ಹನುಮಂತು ಲಮಾಣಿಯವರ ಫೇವರೇಟಿಸಮ್, ಅವ್ರದ್ದೇನು ವೋಟ್ ಪವರ್, ಅವ್ರದ್ದೇನು ಜನಪ್ರಿಯತೆ ಎಲ್ಲಿ ಉಲ್ಟಾ ಆಗಿ 3ನೇ ಸ್ಥಾನಕ್ಕೆ ಹೋಗಿದೆ ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇದೆ. ಕಳೆದ ವರ್ಷ ನಡೆದ ಬಿಗ್ ಬಾಸ್ ಸೀಸನ್ 10ರಲ್ಲೂ ಇದೇ ರೀತಿಯಾಗಿದೆ ಅಂತೆ. ಟಾಪ್ 1ನಲ್ಲಿ ಇದ್ದಂಥ ಫೇವರಿಟ್ ಸ್ಪರ್ಧಿ ಟಾಪ್ 3ಗೆ ಹೋದ್ರಂತೆ, ಮತ್ತು ಎಲ್ಲೆಲ್ಲೋ ಇದ್ದಂಥ ಸ್ಪರ್ಧಿ ಟಾಪ್ 1 ಆಗಿ ರನ್ನರ್ ಅಪ್ ಆಗಿ ಬಂದ್ರಂಥೇಳಿ ಗೊತ್ತಾಗ್ತಾ ಇದೆ. ಈ ಬಿಗ್ ಬಾಸ್ ಏನು ಸಂಪ್ರದಾಯನೇ ಹಾಗೆ ಅನಿಸ್ತಾ ಇದೆ. ಹಾಗಾಗಿ ನಾವು ಹನುಮಂತವರು ಗೆಲ್ತಾರೆ ಅಂತ ಹೇಳೋಕ್ಕಾಗಲ್ಲ. ತ್ರಿವಿಕ್ರಮ ಗೆಲ್ಬೋದು, ಅಥವಾ ರಜತ್ ಅವರೇ ಗೆಲ್ಬೋದು, ಅಥವಾ ನಡುವೆ ಉಗ್ರಂ ಮಂಜಣ್ಣ, ಇದೇನು ಮ್ಯಾಕ್ಸ್ ಮಂಜಣ್ಣ ಅವರಾದರೂ ಗೆಲ್ಬೋದು. ಯಾವ ರೀತಿ ಅಂತ ನಾವು ಹೇಳೋಕ್ಕಾಗಲ್ಲ. ಅದೇ ರೀತಿಯಾಗಿ ಈಗೇನು ಸರಿಗಮಪ ಸೀಸನ್ ಸ್ಟಾರ್ಟ್ ಆಗಿದೆ ಜಿ ಕನ್ನಡ ವಾಹಿನಿಯಲ್ಲಿ, ಅಲ್ಲಿಂದ ಬಿಗ್ ಬಾಸ್ 11 TRP ಕಡಿಮೆ ಆಗಿಬಿಟ್ಟಿದೆ. ಏನು ಹನುಮಶ್ರೀ ಅವರೇನು ನಡೆಸ್ಕೊಡ್ತಾ ಇದ್ದಾರೆ ಸರಿಗಮಪ ಸೀಸನ್ಗಳನ್ನು. ಅವ್ರ ಫೇವರೇಟಿಸಮು, ಅವರ ಆ್ಯಂಕರಿಂಗ್ ಕೆಪಾಸಿಟಿ, ಅವರ ಕೌಶಲ್ಯತೆ, ಅವರ ವಾಕ್ಚಾತುರ್ಯತೆಯಿಂದ ಹಾಗೂ ಅದರಲ್ಲಿರುವ ಆಟಗಳಿಂದ ಬಿಗ್ ಬಾಸ್ ಹಿಂದೆ ಹಾಕಿ ಸರಿಗಮಪ ಮುಂದೆ ಬಂದಿದೆ TRPಯಲ್ಲಿ ಅಂತ ನ್ಯೂಸ್ ಬರ್ತಾ ಇದೆ. ಇದರಲ್ಲಿ ತ್ರಿವಳಿ ಜೋಡಿಗಳಾದ ಈ ಮೂವರು ನಡೆಸ್ಕೊಡುವಂಥ ಈ ಸಂಗೀತ ಕಾರ್ಯಕ್ರಮ ಕರ್ನಾಟಕದಲ್ಲಿ ಹಿಂದೆಯೂ ಫೇವರೇಟ್ ಇತ್ತು, ಈಗ ಕೂಡ ಫೇವರೇಟ್ ಅಂತ ಗೊತ್ತಾಗ್ತಾ ಇದೆ. ಬಿಗ್ ಬಾಸನ್ನು ಯಾವ ತೀರಿ ನೋಡ್ತಾರೋ ಅದೇ ರೀತಿಯಾಗಿ ಈ ಸರಿಗಮಪ ಎಲ್ಲ ಸೀಸನ್ಗಳನ್ನು ಜನ ನೋಡ್ತಾರೆ. ಬಿಗ್ ಬಾಸ್ಗಿಂತ ಹೆಚ್ಚಿಗೆ TRP ಇದಕ್ಕೆ ಬಂದಿರೋದ್ರಿಂದ ಮುಂದೆ ಬಿಗ್ ಬಾಸ್ನ ಏನು ವಿಸ್ತರಣೆ ಮಾಡಿದ್ದಾರೆ 2 ವಾರ 3 ವಾರಗಳ ಕಾಲ, ಅದನ್ನು ಕಡಿಮೆ ಮಾಡ್ಬೋದು. ರಾತ್ರೋರಾತ್ರಿ ದಿಢೀರ್ ನಿರ್ಧಾರಗಳನ್ನು ಮಾಡಿ ಬಿಗ್ ಬಾಸ್ ತಂಡದವರು ಅರ್ಜೆಂಟಾಗಿ ಫಿನಾಲೆ ನಡೆಸುವಂಥ ಚಾನ್ಸು ಇದೆ ಅಂತಲೇ ಹೇಳ್ಬೋದು. ಈ ಎಲ್ಲದರ ನಡುವೆ ಈಗ ಪ್ರಸ್ತುತ ಕರ್ನಾಟಕ ರಿಯಾಲಿಟೀಸು ಹಾಗೂ TV ಸೀರಿಯಲ್ಗಳಲ್ಲಿ ನಂಬರ್ 1 ರೇಟಿಂಗ್ನಲ್ಲಿ ಇರುವಂಥದ್ದು ಸರಿಗಮಪ ಜಿ ಕನ್ನಡ ವಾಹಿನಿಯಲ್ಲಿ ನಡೆಯುತ್ತಿರುವಂಥದ್ದು. ಅದರ ನಂತರದ ಸ್ಥಾನದಲ್ಲಿರುವಂಥ ಕಲರ್ಸ್ ಕನ್ನಡ ಏನು ವಾಹಿನಿಯಲ್ಲಿ ಸ್ಟಾರ್ಟ್ ಆಗ್ತಿದೆ ಬಿಗ್ ಬಾಸ್ 11 ಸೀಸನ್ ಅದು. ಅದೇ ರೀತಿಯಾಗಿ ಜಿ ಕನ್ನಡ ವಾಹಿನಿಯಲ್ಲೇ ಇನ್ನೊಂದು ಸೀರಿಯಲ್ ಇದೆ ಲಕ್ಷ್ಮೀ ನಿವಾಸ ಅಂತೇಳಿ, ಟಾಪ್ 3ನಲ್ಲಿ ಈ ಸೀರಿಯಲ್ ಇದೆ. ಹಂಗಾಗ್ಬಿಟ್ಟು ಈ ಟಾಪ್ 3ನಲ್ಲೂ ಬಿಗ್ ಬಾಸ್ ಇನ್ನು 1-2 ವಾರದಲ್ಲಿ ಟಾಪ್ 3 ಟಾಪ್ 4ನಲ್ಲೂ ಬರುವಂಥ ಎಲ್ಲ ಚಾನ್ಸಸ್ ಇದೆ. ಯಾಕಂದರೆ ಈ ಹನುಮಂತನವ್ರ ಮೇಲೆ ಏನು ಕಿಚ್ಚ ಸುದೀಪ್ ಅವರು ಗಾಂಚಾಲಿ ಅನ್ನುವಂಥ ಒಂದು ಪದವನ್ನು ಬಳಸಿದರು, ಅಲ್ಲಿಂದ ಏನು ಟ್ರೋಲ್ ಆಯಿತು ಸೋಷಿಯಲ್ ಮೀಡಿಯಾದಲ್ಲಿ. ಏನು ಕಿಚ್ಚ ಸುದೀಪ್ ಅವರ ಬಗ್ಗೆ ವಿಮರ್ಶೆಗಳು ಹೋದವು, ಏನು ಹನುಮಂತನ ಬಗ್ಗೆ ಏನು ಇದ್ದಂಥ ಜನಪ್ರಿಯತೆ ಇನ್ನೂ ಜಾಸ್ತಿಯಾಗಿ ಕರ್ನಾಟಕದ ಜನತೆ ಕಿಚ್ಚ ಸುದೀಪ್ ಅವ್ರ ಮೇಲೆ ಹಾಗೂ ಬಿಗ್ ಬಾಸ್ ಮೇಲೆ ಜಿಗುಪ್ಸೆ ಹೊಂದ್ಬಿಟ್ಟು ಅದನ್ನು ನೋಡಲಿಕ್ಕೆ ಕಡಿಮೆ ಮಾಡಿದ್ದಾರೆ. ಇದೇ ಸಮಯದಲ್ಲಿ ಕರೆಕ್ಟಾಗಿ ಅದು ಸಂಜೆ 7ವರೆಗೆ ಶನಿವಾರ ಹಾಗೂ ರವಿವಾರ ಬರ್ತಿರುವಂಥ
ಸರಿಗಮಪ ಸೀಸನ್ ಏನಿದೆ ಅದನ್ನು ನೋಡೋಕೆ ಶುರು ಮಾಡಿಬಿಟ್ಟಿದ್ದಾರೆ. ಇದು ನನ್ನ ಬಿಗ್ ಬಾಸಲ್ಲಿ ಎಲ್ಲಿಯಪ್ಪ 9:30 11 ಗಂಟೆ 12 ಗಂಟೆವರೆಗೆ ನೋಡೋಣ, ಅದನ್ನು ನೋಡೋ ಬದಲು ನಿದ್ದೆಗೆಟ್ಟು ಆರೋಗ್ಯ ಹಾಳು ಮಾಡ್ಕೊಳ್ಳೋ ಬದಲಿಗೆ ಇದನ್ನಾದರೂ ನೋಡೋಣ, ಇದ್ರ ಮುಖಾಂತರ ಮನೋರಂಜನೆ ತಗೊಳ್ಳೋಣ ಅನ್ನುವಂಥ ನಿರ್ಧಾರವನ್ನು ಜನ ಮಾಡಿದ್ದಾರೆ ಅನಿಸುತ್ತೆ. ಹೀಗೆ ಬಿಗ್ ಬಾಸ್ ಸೀಸನ್ 11ರ ಜನಪ್ರಿಯತೆಯೂ ಕಡಿಮೆ ಆಗಿಬಿಟ್ಟು ಕಿಚ್ಚ ಸುದೀಪ್ ಅವರು ಕೂಡ ಈ ನಡುವೆ ಬೇರೆ ಚಾನಲ್ನಲ್ಲಿ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಅನ್ನುವಂಥ ಒಂದು ಸುದ್ದಿನೂ ಬಂದಿದೆ. ಹಾಗಾಗ್ಬಿಟ್ಟು ಇದು ಬಿಗ್ ಬಾಸ್ ಎಲ್ಲಿ ಹೋಗುತ್ತೋ ಗೊತ್ತಿಲ್ಲ. ಹನುಮಂತ ಅವ್ರ ಏನು ಜನಪ್ರಿಯತೆ ಇದೆ ಅದೇ ಇದಕ್ಕೆ ಬಿಗ್ ಬಾಸ್ ಸೀಸನ್ 11ಗೆ ಮುಳುವಾಗಿದೆ ಅಂತಲೇ ಹೇಳ್ಬೋದು. ವೀಕ್ಷಕರೇ, ಈ ನಾನು ಹೇಳಿರುವಂಥ ಈ ಮಾಹಿತಿ ನಿಮಗೆ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ಏನಾದರೂ ಇಷ್ಟ ಆಗಿದ್ದ ಪಕ್ಷದಲ್ಲಿ, ಏನಾದರೂ ತಪ್ಪಿದ್ದ ಪಕ್ಷದಲ್ಲಿ ದಯವಿಟ್ಟು ನನ್ನ ವಿಡಿಯೋಗೆ ಕಾಮೆಂಟ್ ಮಾಡಿದ್ರೆ ನಾನು ಅದಕ್ಕೆ ಸ್ಪಂದನೆ ಮಾಡ್ತೀನಿ. ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಈಗಲಿಂದನೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಒತ್ಕೊಂಡು ನನ್ನ ಎಲ್ಲ ವೀಡಿಯೋಗಳನ್ನು ನೋಡ್ತೀನಿ ಅಂತ ಹೇಳ್ತೀನಿ. ನಾನು ಎಲ್ಲ ಒಳ್ಳೊಳ್ಳೆ ವೀಡಿಯೋಗಳನ್ನು, ಒಳ್ಳೊಳ್ಳೆ ಕಾಂಟೆಂಟನ್ನು ನಿಮಗೆ ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ಈ ನನ್ನ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.